ಎಲ್ಲರೂ ಇನ್ನು ಮುಗಿ ಮಾತಾಡೋದೇ ತಡ್ಕೊಳ್ರಿ. ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜನಕ್ಕೆ ಮುಟ್ಟಿಸಬೇಕು. ಈ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಂತ ಹೇಳಿ ನಾವೆಲ್ಲ ಇಲ್ಲಿ ಸೇರಿದ್ದು ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಪ್ರೋಗ್ರೆಸಿವ್ ಬಿಲ್ಗಳನ್ನು ನಾವು ಮಾಡಿದ್ದೇವೆ. ಪ್ರಪ್ರಥಮದಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಲಿ, ಓಲಾ ಆಗಿರ್ಲಿ, ಊಬರ್ ಆಗಿರ್ಲಿ, ಬ್ಲಿಂಕಿಟ್ ಆಗಿರ್ಲಿ ಅಂತ ಏನು ಸಿಟಿಗಳಲ್ಲಿ ಆಪ್ ಮುಖಾಂತರ ಮನೆ ಮನೆಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಪಾರ್ಸಲ್ಗಳನ್ನ ಏನು ಕುಂತಲ್ಲೇ ಮನೆಯಲ್ಲಿ ತಂದು ಮುಡಿಸ್ತಾರೆ, ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಆಪ್ ಮುಖಾಂತರ ಅಗ್ರಿಗೇಟರ್ಸ್ ನಾವೇ ಕರಿತೀವಿ. ಈ ಗಿಗ್ ಅಂತಕ್ಕಂಥದ್ದು ನೂತನವಾದಂತಹ ಬಿಲ್ ಇದೆ. ನಿಮ್ಗೆ ಮಾಹಿತಿ ಕೊಡಬೇಕೆಂಬ ಉದ್ದೇಶಕ್ಕಾಗಿ ಈಗ ನಾವು ಸಿಟಿಗಳಲ್ಲಿ ಬಂದಿರ್ತೀವಿ. ಬಹುತೇಕ ನಮಗೆ ಬರ್ತಕ್ಕಂಥ ಪ್ರಾರಂಭ ಆಗುತ್ತೆ. ಈ ಕಡೆ ಭಾಗದಲ್ಲಿ ಆಲ್ರೆಡಿ ಲಾಜಿಸ್ಟಿಕ್ಸ್ ಪಾರ್ಕ್ ಚಾಲು ಆಗಿದೆ. ಅಮೆಜಾನ್ ಡೆಲಿವರಿ ಆಗ್ತಿರ್ಬೋದು. ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಯಾರು ಮನೆ ಮನೆಗೆ ಆನ್ಲೈನ್ ಮುಖಾಂತರ ತಲುಪಿಸ್ತಾರೆ ನಮಗೆ, ಅದಕ್ಕೆ ನಾವು ಗಿಗ್ ಎಕಾನಮಿ ಅಂತ ಕರಿತೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4.5 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ಸುಮಾರು 30 ಲಕ್ಷ ಜನ ಈ ಒಂದು ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇದೆ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾರಿಗೆ ಈಗ ಅಪಘಾತದಲ್ಲಿ ಅಪಾಯಗೊಂಡು ಜೀವ ಮರಣ ಆದ್ರೆ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದೀವಿ. ಡಿಸಬಿಲಿಟಿ ಆದ್ರೆ ಅವರಿಗೆ ದುಡ್ಡನ್ನು ಕೊಡ್ತಾ ಇದೀವಿ. ಅದು ನಮ್ಮ ಆಯೋಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಅನೌನ್ಸ್ ಮಾಡಿರ್ತಕ್ಕಂಥ. ಆದ್ರೆ ಈಗ ಗಿಗ್ ಬಿಲ್ ಮುಖಾಂತರ ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ನಾವು ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಪತ್ರಿಕಾ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೋಬೇಕು. ಆನ್ ಎವ್ರಿ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು, ನಾವು ಗೂಡ್ಸ್ ವ್ಯಾಲ್ಯೂ ಮೇಲೆ ಅಲ್ಲ, ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ. ಫಾರ್ ಎಕ್ಸಾಂಪಲ್, ಎ ಟು ಬಿ ಡಿಸ್ಟೆನ್ಸ್ 10 ಕಿಲೋಮೀಟರ್ ಇದ್ರೆ, ಉದಾಹರಣೆಗೆ ಸ್ವಿಗ್ಗಿ ನಲ್ಲಿ ನಾವಾಗ್ಲಿ ನೀವಾಗ್ಲಿ ಒಂದು ದೋಸೆ ಆರ್ಡರ್ ಮಾಡಿದ್ರೆ ಆ ಹೋಟೆಲ್ ಇಂದ ಮನೆಗೆ ತರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿದೆ, ಇಟ್ಸ್ ನಾಟ್ ಆನ್ ದ ಗೂಡ್ಸ್, ಅದು ಇಸ್ ನಾಟ್ ಆನ್ ದ ಪ್ರಾಡಕ್ಟ್, ಇಟ್ಸ್ ನಾಟ್ ಆನ್ ದ ಫುಡ್. ನಾವೇನ್ ಆರ್ಡರ್ ಮಾಡಿರ್ತೀವಿ ಆ ಟ್ರಾನ್ಸ್ಪೋರ್ಟ್ ವ್ಯಾಲ್ಯೂ ಮೇಲೆ ನಾವು 1-5% ವರೆಗೆ ನಾವು ಅದು, ಯಾಕಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಬೇರೆ ರೀತಿಯಾದಂತಹ ಬಿಸ್ನೆಸ್ ಇದೆ. ಅರ್ಬನ್ ಕ್ಲಾಪ್ನವರು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇದೆ, ಕೆಲವೊಂದು ಟ್ರಾನ್ಸ್ಪೋರ್ಟ್ ಬೇಸ್ಡ್ ಬಿಸ್ನೆಸ್ ಇದೆ. ಹಂಗಾಗಿ 1-5% ಇವರಿಗೆ ವೇರಿಯೇಷನ್ ಇದೆ. ಆವರೇಜ್ ಸುಮಾರು 1.2% 1.5% ವರೆಗೆ ಆವರೇಜ್ ನಾವು ಸೆಸ್ ನ ಕಲೆಕ್ಟ್ ಮಾಡ್ತೀವಿ. ಈ ಸೆಸ್ ಕಲೆಕ್ಟ್ ಆಗಿದ ಮುಖಾಂತರ ನೂರಾರು ಕೋಟಿ ನಮಗೆ ದುಡ್ಡು ಬರ್ತದೆ. ದುಡ್ಡು ಬಂದ ನಂತರ ಯಾವ ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಮೋಟರ್ ಸೈಕಲ್ ಓಡಿಸ್ತಾ ಇದ್ದಾರೆ, ಯಾರು ಆಟೋ ಓಡಿಸ್ತಾರೆ, ಅವರು ದಿನಕ್ಕೆ 20 ಸಿಗರೇಟ್ ಸೇರ್ತಾರೆ. ಬರೀ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಆ ಧೂಳ, ಕಾರ್ಬನ್ ಡೈಆಕ್ಸೈಡ್, ನಾವು ಪಾರ್ಟಿಕಲ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಸಬ್ಸ್ಟೆನ್ಸ್ ಪಾರ್ಟಿಕಲ್ ಮೆಟೀರಿಯಲ್ ಇದೆ. ಅದು ಕುಡಿಯೋದ್ರ ಮುಖಾಂತರ ಅವ್ರು ಕೇವಲ 10-15 ವರ್ಷ ಕೆಲಸ ಮಾಡಿದ್ರೆ ಅವ್ರು 10 ವರ್ಷ ಲೈಫ್ ಕಾಂಪ್ರಮೈಸ್ ಮಾಡ್ತಾರೆ. ಅಂತ ಮನೆಗಳಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಪ್ರಥಮದಲ್ಲಿ ಇನ್ನು ಮುಂದ್ಗಡೆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರು, ವಿಶೇಷವಾಗಿ ಸಿಟಿಯಲ್ಲಿ ಬಂದಿರ್ತಾರೆ, ಹುಡುಗರು ಓದ್ಕಲ್ಲಿ ಬಂದಿರ್ತಾರೆ, ಇದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ಲಿ, ಅವರಿಗೆ ಮುಂದೆ ಭವಿಷ್ಯ ಸಿಗಲಿ, ಓದ್ಲಿಕ್ಕೆ ಆಗಿರ್ಲಿ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಲಿ, ಅವ್ರ ಮಕ್ಕಳಿಗಾಗಿರ್ಲಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಈ ಗಿಗ್ ಬಿಲ್ ಆಗ್ತಾ ಇದೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಬಂದಿವೆ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ಮಾಡಿದ್ದೇವೆ. ನಾವು ನಿಮಗೆ ಮಾಹಿತಿ ಇರ್ಬೇಕು, ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ಯಾರ್ಯಾರು ಆಟೋ ರಿಕ್ಷಾ ಡ್ರೈವರ್, ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಸ್ ಇದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಸ್, ಕ್ಲೀನರ್ಸ್ ಗಳು, 407 ಡ್ರೈವರು, ಟ್ರ್ಯಾಕ್ಟರಿ ಡ್ರೈವರ್ಗಳು ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, ಲಾರಿ ಡ್ರೈವರ್ಗಳು ಇರ್ಬೋದು, ನಿಮಗೆ ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು, ಟೈರ್ ರಿಪೇರಿಂಗ್ ಶಾಪ್ ಇರ್ಬೋದು, ರಿಮೋಟ್ ಮಾಡ್ತಕ್ಕಂಥವ್ರು, ಪೇಂಟಿಂಗ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಷಿಯನ್ಸ್ ಗಳು, ಲಾಜಿಸ್ಟಿಕ್ಸ್, ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಈ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಬರ್ತಾರೆ.
ಈವರೆಗೆ ಸುಮಾರು 11 ಲಕ್ಷ ಜನ ಆಲ್ರೆಡಿ ನೋಂದಾಯಿತ ಆಗಿದ್ದಾರೆ. ನಮ್ಮ ಅಂದಾಜಿರ್ತಕ್ಕಂಥದ್ದು ಸುಮಾರು 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಇವರೆಲ್ಲರಿಗೆ ಕಾರ್ಡ್ ಅನ್ನು ಕೊಡ್ತೀವಿ. ಪ್ರಪ್ರಥಮವಾಗಿ ಬೋರ್ಡ್ ಚಾಲು ಆಗಿದೆ. ಈಗ ಮೊನ್ನೆ ತಾನೇ ನಿಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಜನ ತೀರ್ಕೊಂಡು ಹೋದ್ರು ಟ್ರಾನ್ಸ್ಪೋರ್ಟ್ ನಲ್ಲಿ. ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಯಾರು ಡ್ರೈವರ್ಗಳು ಜೀವನವನ್ನು ಕಳ್ಕೊಂಡಿದ್ದಾರೆ ತಲಾ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಬಂಧಿಸಿದ ಸರ್ಕಾರ ಪ್ರಾರಂಭ ಮಾಡಿದೆ. ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಇಚ್ಛೆ. ಅದಕ್ಕೆ ಇರ್ತಕ್ಕಂಥ ಎಲ್ಲ ಇಲ್ಲಿ ಸಭಿಕರು, ವಿಶೇಷವಾಗಿ ಟ್ರೈನಿಂಗ್ ಇರ್ತಕ್ಕಂಥ ಅಧ್ಯಕ್ಷರುಗಳು ಮುತುವರ್ಜಿ ವಹಿಸಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕೊಳ್ಳ ಮನವಿ ಮಾಡ್ಕೊಳ್ತೀವಿ. ಇನ್ನೊಂದು ಬಿಲ್ಲು ಸಿನಿ ಬಿಲ್ ತಂದಿದ್ದೇವೆ. ಸಿನಿ ಬಿಲ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಅಷ್ಟು ಜನ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಆ 4 ಕೋಟಿ ಜನ ಪಿಕ್ಚರ್ ನೋಡ್ಲಿಕ್ಕೆ ಏನು ಹೋಗ್ತಾರೆ, ಅದ್ರ ಮೇಲೆ ನಾವು ₹1 2 ರೂಪಾಯಿ ಸೆಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಆ ಸೆಸ್ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಏನಿದೆ ಸಹಭಾಗಿತ್ವವಾಗಿ ಸರ್ಕಾರ ಕೊಡುತ್ತೆ. 50% will come from cess and 50% will go from the government kitty. ಈ ದುಡ್ಡು ಕಲೆಕ್ಟ್ ಮಾಡಿ ಯಾರು ಸ್ಟಂಟ್ ಮ್ಯಾನ್ ಇದ್ದಾರೆ, ಯಾರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಯಾರು ಸೈಡ್ ಡ್ಯಾನ್ಸರ್ಸ್ ಇದ್ದಾರೆ, ದಿನ ಕೂಲಿಗಿರು ಬಹಳ ಹೋಗ್ತಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ದಿನಕ್ಕೆ ಡೈಲಿ ವೇಜಸ್ ಆಗಿ ಹೋಗ್ತಕ್ಕಂಥ ಆಡಿಯನ್ಸ್ ಗಳಿದ್ದಾರೆ. ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಕ್ಕಂಥವ್ರು, ಪೌರಾಣಿಕ ನಾಟಕ, ಡ್ರಾಮಾ, ಆಮೇಲೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಜೊತೆ ಯಾರ್ಯಾರು ಜನ ಅಕ್ರಿಡಿಷನ್ ಆಗಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಂತ ಸುಮಾರು 2 ಲಕ್ಷಕ್ಕೂ ಜನ ಏನು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾರೆ. ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಇದೆಲ್ಲ ನೂತನವಾಗಿ ತಂದಿರ್ತಕ್ಕಂಥ ಬಿಲ್ಲು ಡೊಮೆಸ್ಟಿಕ್ ಬಿಲ್ ಅಂತ ಅರ್ಥ ಇದೆ. ಡೊಮೆಸ್ಟಿಕ್ ಬಿಲ್ ಅಂದ್ರೆ ಏನು? ಯಾರು ಹೆಣ್ಮಕ್ಳು ಮನೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ಸಿಟಿಗಳಲ್ಲಿ, ಅವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. ಪಾತ್ರೆ ಸಾಮಾನು ಆಗಿರ್ಲಿ, ಆ ಪಾತ್ರೆ ಸಾಮಾನು ತೊಳೆದಾಗಿರ್ಲಿ, ಅಥವಾ ಅಡಿಗೆ ಮಾಡೋದಾಗಿರ್ಲಿ, ಮನೆ ಕೆಲಸ ಮಾಡೋದಾಗಿರ್ಲಿ, ಲಾಂಡ್ರಿ ಕೆಲಸ ಮಾಡ್ತಕ್ಕಂಥದ್ದು ಏನಿದ್ದಾರೆ, ನಮ್ಮ ಅಕ್ಕ ತಂಗಿಯಂದರು ಏನು ಬಡವರು ಬಡತನ ರೇಖೆಯಿಂದ ಸಿಟಿಗಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗಾದಂತ ವಿಶೇಷವಾದಂತ ಬಿಲ್ಲು ಮುಂದೆ ಬರ್ತಕ್ಕಂಥ ತರ್ತಾ ಇದೀವಿ. ಕರ್ನಾಟಕ ರಾಜ್ಯದಲ್ಲಿ ಡೊಮೆಸ್ಟಿಕ್ ವರ್ಕರ್ ಬಿಲ್ ಅಂತಂದ್ರೆ ಯಾರೇ ನಮ್ಮ ಅಕ್ಕ ತಂಗಿಯಂದ್ರು ಎಲ್ಲೇ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇನ್ನು ಮುಂದ್ಗಡೆ ಅವರಿಗೆ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲರೂ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದೀವಿ. ಇದು ಕಾಶಪ್ಪನವರು ಕೂಡ ನಮಗೆ ಸ್ವಲ್ಪ ತೂಕ ಬೇಕಾಗುತ್ತೆ ಮುಂದೆ. ಇದು ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ಸುಮಾರು 33 ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹೊರಗುತ್ತಿಗೆ ನೌಕರರನ್ನ ಸೊಸೈಟಿ ಮುಖಾಂತರ, ಜಿಲ್ಲೆ ಮುಖಾಂತರ ತರಬೇಕಂತಕ್ಕಂಥಕ್ಕೆ ನಮ್ಮ ಇಲಾಖೆಯಿಂದ ನಾವು ಆಲ್ರೆಡಿ ಕ್ಯಾಬಿನೆಟ್ ಬಂದಿದೆ. 2 ಬಾರಿ ಕ್ಯಾಬಿನೆಟ್ ಸಬ್ ಕಮಿಟಿನ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಬಿನೆಟ್ ಬರುತ್ತೆ. ನಿಮ್ಗೆಲ್ಲರೂ ಶಾಸಕರು ಒತ್ತಡ ಕೊಡಬೇಕು. ಏನಾಗಿದೆ ಅಂತಂದ್ರೆ ಈ ಔಟ್ಸೋರ್ಸ್ ಏಜೆನ್ಸಿ ಕೆಲಸ ಮಾಡ್ತಕ್ಕಂಥವ್ರು, ಏಜೆನ್ಸಿ ಓನರ್ ಬೆಂಗಳೂರಲ್ಲಿ ಇರ್ತಾನೆ, ಅವನು 100-500 ಜನಕ್ಕೆ 500 ಜನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಅಲ್ಲಿ ತಗೊಳ್ತಾನೆ. ಇಲ್ಲಿ ಅವ್ರು ಇರೋದು ಇಲ್ಲ. ಅವನಿಗೆ ದುಡ್ಡು ಸಿಕ್ಕರೆ ಮಿನಿಮಮ್ ವೇಜಸ್ ಸಿಗಲ್ಲ, ಸಿಕ್ಕರೆ PF ಸಿಗಲ್ಲ, ಗ್ರಾಚ್ಯುಟಿ ಸಿಗಲ್ಲ, ಬೋನಸ್ ಕೊಡೋದು. ಹಾಗಾಗಿ ಸೊಸೈಟಿ ಮುಖಾಂತರ ಅದೇ ಜಿಲ್ಲೆಯಲ್ಲಿ ಅದೇ ಹೊರಗುತ್ತಿಗೆ ನೌಕರರು ಇಲಾಖೆಯವರು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು ಇದೇ ಜಿಲ್ಲೆಯವರಾಗಿರ್ತಾರೆ. ಹಾಗಾಗಿ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ, DC ನೇತೃತ್ವದಲ್ಲಿ 4G ಎಕ್ಸಾಮ್ಷನ್ ಅನ್ನು ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಸ್ಥಳೀಯರಿಗೆ ಕೂಡ ಅವಕಾಶ ಸಿಕ್ಕಂಗೆ ಆಗುತ್ತೆ. ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದ್ದೀವಿ. ಬೀದರ್ನಲ್ಲಿ ಆಲ್ರೆಡಿ 12 ವರ್ಷ ಇದು ಮಾಡಲು ಪ್ರೂವ್ ಆಗಿದೆ. ಅದೇ ರೀತಿಯಾದಂತ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ತರಬೇಕು. ಸುಮಾರು 2-2.5 ಲಕ್ಷ ಜನ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡ್ಬೇಕಂತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಒತ್ತಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಯುನೀಕ್ ಆದಂತ ಬಿಲ್ ತರ್ತಾ ಇದ್ದೀವಿ. ಇದು ವಿಕಲಚೇತನ ಅಂತ ನಾವೇನ್ ಹೇಳ್ತೀವಿ, ಡಿಸೇಬಲ್ ಬಿಲ್ ಅಂತ. ಡಿಸೇಬಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಗಳಲ್ಲಿ 5% ಅವರಿಗೆ ಅಡ್ಮಿಷನ್ ಕೊಡಬೇಕು. ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂಗವಿಕಲರಿಗೆ ನಾವೇನು ವಿಕಲಚೇತನ ಅಂತ ಹೇಳ್ತೀವಿ ಅಥವಾ ಡಿಸೇಬಲ್ ಅಂತ ಹೇಳ್ತೀವಿ, ಅವ್ರಿಗೆ ಆಲ್ರೆಡಿ 5% ರಿಸರ್ವೇಶನ್ ಇದೆ. ಅದೇ ರೀತಿಯಾದಂತಹ ರಿಸರ್ವೇಶನ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಕೊಡಬೇಕಂತ ಹೇಳಿ ಈಗ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ 1 ತಿಂಗಳಾಗಿದೆ. ಆ ಬಿಲ್ ಮುಗಿದಾಗಿದೆ. ಮುಂಬರ್ತಕ್ಕಂಥದ್ರಲ್ಲಿ ಆ ಬಿಲ್ ಕ್ಯಾಬಿನೆಟ್ ಗೆ ತರ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಮಕ್ಕಳೇ. ಇದು ಆಶಾದೀಪ ಅಂತ ಕಾರ್ಯಕ್ರಮ ಇದೆ. ಸ್ವಲ್ಪ ಕಾಶಪ್ಪನವರು ತಾವು ಸ್ವಲ್ಪ ಇದನ್ನ ಮುತುವರ್ಜಿ ವಹಿಸಬೇಕು. ಆಶಾದೀಪ ಅಂತ ಕಾರ್ಯಕ್ರಮದಲ್ಲಿ ಯಾರೇ ಒಬ್ಬ ಉದ್ಯಮಿದಾರ, ಎನಿ ಎಂಪ್ಲಾಯರ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆರ್ ಮೇಡ್ ಎನಿ ಇಂಡಸ್ಟ್ರಿ ನಮ್ಮ ಜೊತೆ ಅಕ್ರಿಡೇಷನ್ ಮಾಡ್ಕೊಂಡು ನಮ್ಮ ಜೊತೆ ನೀವು
ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನೀವು ಯಾರೇ SC ST ಅವರಿಗೆ ಕೆಲಸವನ್ನು ಕೊಟ್ರೆ ನಾವು ನಿಮಗೆ 50% ಅಷ್ಟು ಸಂಬಳ 2 ವರ್ಷವರೆಗೆ ಕೊಡ್ತೀವಿ. ನಮ್ಮ ಇಲಾಖೆಯಿಂದ SC ST ಅವರಿಗೆ ನೀವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇರ್ಬೋದು, ನೀವು ಸ್ಟಾರ್ಟ್ಅಪ್ ಇರ್ಬೋದು, ಅಥವಾ ವಿಮೆನ್ ಸೊಸೈಟಿ ಗ್ರೂಪ್ಸ್ ಮಾಡಬಹುದು. ನೀವು ಏನೇ ಮಾಡಿದ್ರು ಕೂಡ SC ST ಗೆ ಜನಕ್ಕೆ, ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ನೀವು ಕೆಲಸ ಕೊಟ್ರೆ 2 ವರ್ಷವರೆಗೆ 50% ಆಫ್ ಸ್ಯಾಲರಿ ನಾವು ಕೊಡ್ತೇವೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಒಂದು ಸ್ಕೀಮ್ ನ ಬಹಳ 2017 ನಾನು ಸಚಿವನಾದ ಪ್ರಾರಂಭ ಮಾಡಿದ್ದೆ. ಅವಾಗ ಸ್ಟೇಟ್ ಅಪ್ ಆಗಿರಲಿಲ್ಲ. ಈಗ ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ಅವಾಗ 2,500 ಕೊಡ್ತಾ ಇದೀವಿ, 7,500 ಕೊಡ್ತಾ ಇದೀವಿ. ಇಲ್ಲಿ ಸುಮಾರು ನಿಯರಿಂಗ್ 10,000ಕ್ಕೂ ಹೆಚ್ಚು ಜನ ಈ ಒಂದು ಸ್ಕೀಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದೀವಿ. ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ ಎಂಪ್ಲಾಯಿಗೆ ಇರೋ ಡಿಫರೆನ್ಸ್ಗಳು ಬಂದಾಗ ಯಾವ ಎಂಪ್ಲಾಯಿಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ 5 ವರ್ಷ ಆದ ನಂತರ ಅವ್ರ ಅನುಗುಣವಾಗಿ ಆ ಇನ್ಶೂರೆನ್ಸ್ ನ ಅವನು ಬ್ಯಾಂಕಿಗೆ ಕಟ್ಟಬೇಕು. ಡಿಫರೆನ್ಸ್ ಬಂದಲ್ಲಿ ಅವನಿಗೆ ಗ್ರಾಚ್ಯುಟಿಗೆ ಮನೆಗೆ ಹೋಗ್ತಕ್ಕಂತ, ನೇರವಾಗಿ ಮನೆಗೆ ಹೋಗ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ವಿ ಬಂಧುಗಳೇ. ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು. ಇಡೀ ಭಾರತ ದೇಶದಲ್ಲಿ 90% ಅಷ್ಟು ನಾವು ಅಸಂಘಟಿತ ಕಾರ್ಮಿಕರಿದ್ದೀವಿ. ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ನಂತರ ಸುಮಾರು 101 ಸಣ್ಣ ಕಸಬು ಮಾಡ್ತಕ್ಕಂಥ ಸಮಾಜಗಳು, ನೀವು ಓದಿ ಹೇಳಿದ್ರ ಕೊಟ್ಟಿರೋರಿಗೆ ಇವಾಗ ಕಾಂಪ್ಲೇಂಟ್ ಇದೆ, ಎಲ್ಲರ ಕೈ ಕಾಂಪ್ಲೇಂಟ್ ಇದೆಯಾ? ಕೊಡಬೇಕಿಲ್ಲ ಕಾಂಪ್ಲೇಂಟ್? ಕೊಡ್ತಾರೆ ಎಲ್ಲರೂ ಇಲ್ಲೇ ಇದೀವಿ. ನೀನು ಬಟ್ಟೆ ಹೋಗ್ತೀವಿ, ತಲೆ ಕಡಿಸಿದ್ರು ಕೊಡ್ತೀವಿ. ಹಿಂಗ್ ಮುಡ್ಚಿಕೊಂಡು ಬಿಡ್ತೀವಿ, ಒಳಗೆ ಹೋಗೋಣ, ಯಾರು ಓದೋದಿಲ್ಲ. ಬಟ್ಟೆ ಕಟ್ಕೊಂಡು ಹೋಗ್ಬಿಡೋದು ಅದ್ದಾಗ ಕೊಡ್ತೀವಿ. ಸಮಾಧಾನ ಓದಿ 101 ಸಣ್ಣ ಸಮಾಜ, ಯಾವ ಸಣ್ಣ ಕಸಬ್ ಮೇಲೆ ಅವಲಂಬಿಸಿರ್ತಕ್ಕಂಥ ಸಮಾಜಗಳು, ಕಿಳ್ಳೆ ಕ್ಯಾತ್ರ ಆಗಿರ್ಬೋದು, ನೇಕಾರ ಆಗಿರ್ಬೋದು, ಸುಣಗಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಆಮೇಲೆ ನಮ್ಮ ಅಲೆಮಾರಿ ಸಮಾಜ 52 ಪಂಗಡಗಳು, ಸುಡುಗಾಡ್ನಾಗೆ ಸುಡ್ತಕ್ಕಂಥ ಜನರನ್ನ ಎಲ್ಲರನ್ನ ಸೇರಿಸಿದ್ದೇವೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 101 ಸಮಾಜಗಳನ್ನ, ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಗಳನ್ನ ಸೇರಿಸಿ ಇವತ್ತು ಲಕ್ಷಾಂತರ ಜನರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಭಾರತ ದೇಶದಲ್ಲಿ ಯಾವ್ದು ರಾಜ್ಯದಲ್ಲಿ ಆಗಿಲ್ಲ. ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹೌದು, ದುಡ್ಡು ಕಮ್ಮಿ ಇದೆ, ಬಹಳ ದೊಡ್ಡ ಪ್ರಮಾಣದಾಗಿ ನಮಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಲ್ಲಿ ಕಾಶಪ್ಪನವರು ಸ್ವಲ್ಪ ತಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಅವರಿಗೆ 1 ರೂಪಾಯಿ ಸೆಸ್ ಕೇಳ್ತೀವಿ ಡೀಸೆಲ್ ಪೆಟ್ರೋಲ್ ಮೇಲೆ. ನಮಗೆ ಸರ್ಕಾರ 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಅನ್ನು ಕೊಟ್ರೆ ನಮಗೆ ಸುಮಾರು 2,500 ಕೋಟಿ ನಮಗೆ ಸಿಗುತ್ತೆ. ಆ 2,500 ಕೋಟಿ ಸಿಕ್ಕರೆ 1,30,00,000 ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ, ನಾನು ಒಂದು ಪ್ಲಾನ್ ಅನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಯಾವ ಬಡವರು ಅಸಂಘಟಿತ ಕಾರ್ಮಿಕರು 1,30,00,000 ಕುಟುಂಬಗಳಿದ್ದಾವೆ, ನಿಮ್ಮೆಲ್ಲರಿಗೆ ಆಲ್ರೆಡಿ 5 ಲಕ್ಷ ಆಭಾ ಕಾರ್ಡ್ ಇದೆ. ಇನ್ನು 10 ಲಕ್ಷ 15 ಲಕ್ಷವರೆಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮುಂಬರ್ತಕ್ಕಂಥ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಸಹಕಾರ, ನಿಮ್ಮ ಒತ್ತಡ ಇರಲಿ. ಅದರ ಜೊತೆಗೆ ಯಾರೇ ಈ ಅಸಂಘಟಿತ ಕಾರ್ಮಿಕರಿಗೆ ಈ ಒಂದು ಸೆಸ್ ಬರೋದ್ರ ಮುಖಾಂತರ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವ್ರಿಗೆ ಏನಾದ್ರು ಅನಾನುಕೂಲ ಆದ್ರೆ ಸಹಾಯ ಮಾಡಲಿಕ್ಕೆ ದೊಡ್ಡ ಪ್ರಮಾಣವಾಗಿ ಅನುಕೂಲ ಆಗುತ್ತೆ. ಅದಕ್ಕೆ ಈ ಬೋರ್ಡ್ ಮುಖಾಂತರ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇದೆಲ್ಲ ಆದ್ರೆ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ನಾವು ಮಾತನಾಡಲೇಬೇಕು. ನೀವೆಲ್ಲರೂ ಫಲಾನುಭವಿಗಳಾಗಿದ್ದೀರಿ. ಈ 5 ಗ್ಯಾರಂಟಿ ಲೆಕ್ಕ ಏನಿದೆ ಅಂತಂದ್ರೆ, ನಮ್ಮ ಅಕ್ಕ ತಂಗಿಯಂದ್ರಿದ್ದಾರೆ, ತಾಯಿಯಂದ್ರಿದ್ದಾರೆ. ಇವತ್ತು ಕಾಶಪ್ಪನವರೇ ಸುಮಾರು 600 ಕೋಟಿಗೂ ಹೆಚ್ಚು ಹೆಣ್ಮಕ್ಳು, ಎಷ್ಟು 600 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಉಚಿತವಾಗಿ 600 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಕ್ಕಂಥ ನಿದರ್ಶನ ಎಲ್ಲಿ ಇಲ್ಲ. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಒಂದು ಕಾರ್ಯಕ್ರಮ ಹೋಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. 600 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ, ಗೃಹಲಕ್ಷ್ಮಿ ನಿಮ್ಮ ಮನೆಗಳಿಗೆ DBT ಮುಖಾಂತರ ದುಡ್ಡನ್ನು ಮುಡಿಸ್ತಾ ಇದ್ದೀವಿ, ಯುವ ನಿಧಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಯಾರು ಕರೆಂಟ್ ಕಟ್ಟಂಗಿಲ್ಲ, 200 ಯೂನಿಟ್ ವರೆಗೆ ಫ್ರೀ ಇದೆ. ಈ 5 ಕಾರ್ಯಕ್ರಮ, 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಇವೆಲ್ಲ 5 ಕಾರ್ಯಕ್ರಮ ಸೇರಿದ್ರೆ ಬಂಧುಗಳೇ, ಇವತ್ತು 56,000 ಕೋಟಿಯಿಂದ 60,000 ಕೋಟಿ ವರ್ಷಕ್ಕೆ ಖರ್ಚಿದೆ. ಇದ್ರ ಜೊತೆಗೆ
ಸುಮಾರು 85,000 ಕೋಟಿಗೆ ಹೆಚ್ಚು ದುಡ್ಡು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ 65,000 ಕೋಟಿ ನಾವು ಕೇವಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಬೇರೆ ಸಬ್ಸಿಡೀಸ್, ಹಳೆ ಸಬ್ಸಿಡಿಗಳು, ಹಳೆ ಕಾರ್ಯಕ್ರಮಗಳು, ಪೆನ್ಷನ್ಸ್ಗಳು ಸೇರಿದ್ರೆ ಅದಕ್ಕೊಂದು 50,000 ಕೋಟಿ ಕೊಡ್ತಾ ಇದ್ದೀವಿ. 1,30,000 ಕೋಟಿ ನಾವು ಪ್ಲಾನ್ ಅಂತ ಹೇಳ್ತೀವಿ, ಸಂಬಳ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಕೂಡ ಬಿಜೆಪಿ ಅವರು ನಮಗೆ ದಿನ ಬೆಳಿಗ್ಗೆ ಇದ್ರೆ ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ತಾರೆ. ನೀವು ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನಾವು 1 ತಿಂಗಳ ಅಥವಾ 2 ತಿಂಗಳ ತಡವಾಗಿ ಕೊಟ್ಟಿರ್ಬೋದು, ನಾವು ದುಡ್ಡನ್ನ ಇಲ್ಲ ಅಂತ ಹೇಳಲ್ಲ. ಆದ್ರೆ ವರ್ಷಕ್ಕೆ 60,000 ಕೋಟಿ ಕೊಟ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ಎಷ್ಟಾಗುತ್ತೆ? ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಬಿಜೆಪಿ ಅವರು ಸುಮಾರು 22 ರಾಜ್ಯಗಳಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. 5 ವರ್ಷದಲ್ಲಿ 3 ಲಕ್ಷ ಕೋಟಿ ನೇರವಾಗಿ ಸರ್ಕಾರ ಬೊಕ್ಕಸದಿಂದ ಬಡವರ ಮನೆಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷ, ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀನಿ. ನಿಮಗೆ ಇವತ್ತು ಈ ವೇದಿಕೆ ಮುಖಾಂತರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾ ಇದ್ದಾವೆ. ಏನೋ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ದೇಶವನ್ನ ಉನ್ನತ ಸ್ಥಿತಿಗೆ ಒಯ್ತೀವಿ, ವಿಶ್ವಗುರು ಆಗಿದ್ದಾರೆ ಅಂತ ಹೇಳಿ ದಿನ ಹೆಬ್ಬಳಿಕೆಯಲ್ಲಿ, ಟಿವಿಯಲ್ಲಿ, ವಾಟ್ಸ್ಆಪ್ ನಲ್ಲಿ, ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪ್ರಜ್ಞಾವಂತ ಮತದಾರರು. ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಯಾವ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ, ಅವ್ರ ಮನೆಯಿಂದ ದುಡ್ಡು ಕೊಡಂಗಿಲ್ಲ. ಇದು ಬಿಜೆಪಿ ಅವ್ರ ಮನೆಯಿಂದ ದುಡ್ಡು ಕೊಡಂಗಿಲ್ಲ, ಜೆಡಿಎಸ್ ಅವ್ರ ಮನೆಯಿಂದ ಕೂಡ ದುಡ್ಡು ಕೊಡಂಗಿಲ್ಲ. ಯಾರು ದುಡ್ಡು ಇದಲ್ಲ? ಯಾರು ದುಡ್ಡು? ಯಾಕೆ ಹೇಳಿದ್ರೆ ನಿಮಗೆ ದುಡ್ಡು ಅಂತಂದ್ರೆ ರಾಹುಲ್ ಗಾಂಧಿ ಅವರು GST ಮಾಡಬೇಡಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು GST ಹಾಕಕ್ಕೆ ಹೋಗ್ಬೇಡಿ ಅಂತ ಹೋರಾಟ ಮಾಡಿದ್ರು. GST ನಲ್ಲಿ ಯಾವಾಗ GST ಪ್ರಾರಂಭ ಆಯ್ತು ಇಲ್ಲಿವರೆಗೆ ಸುಮಾರು 1,30,000 ಕೋಟಿ, 135 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದ್ರೆ 80% ದುಡ್ಡು, 80% ದುಡ್ಡು ಬಡವರು ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟರು ಬಡವರು ಅಂತಂದ್ರೆ, ಬಿಸ್ಕೆಟ್ ತಗೊಂಡ್ರು ನೀವು GST ತುಂಬಬೇಕು, ತಂಬಾಕು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಹಸಿರು ಬೇಳೆ, ಮೊಸರು, ತೆಂಗಿನಕಾಯಿ, ತುಪ್ಪ, ಬಾಟಿ, ಚೀಲ, ಪೆನ್ಸಿಲ್, ರೈತರು ಯಾವುದೇ ಒಂದು ಉಪಕರಣ ತಗೊಂಡ್ರೆ ಅದಕ್ಕೂ GST. ಹಂಗಾಗಿ ಒಟ್ಟಾರೆ ಸುಮಾರು 80% ಅಷ್ಟು ದುಡ್ಡು GST ನಲ್ಲಿ ಇವತ್ತು ಬಡವರು ಕೊಟ್ಟಿದ್ದಾರೆ. ಸಾಹುಕಾರ GST ಕಟ್ಟಲಿಲ್ಲ. ಅದಕ್ಕೆ ಇವತ್ತು ಬಡವರ ಕೈಗೆ ದುಡ್ಡಿಲ್ಲ. ನಾನು ಹೇಳ್ತಕ್ಕಂಥದ್ದು ಸತ್ಯದಿಂದ ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಕೇವಲ 1% ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನಸಂಖ್ಯೆ ಎಷ್ಟಿದೆ ಸರ್? 145 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 1% ಜನರ ಹತ್ರ 50% ಈ ದೇಶದ ಆಸ್ತಿ ಇದೆ. ಎಷ್ಟಿದೆ? 145 ಕೋಟಿ ಜನಸಂಖ್ಯೆ, 1% ಜನರು, 50% ಈ ದೇಶದ ಆಸ್ತಿ ಇದೆ. ಇನ್ನ ಉಳಿದಿರ್ತಕ್ಕಂಥ 10%, 40% ಆಸ್ತಿ ಅವರ ಹತ್ರ ಇದೆ. ಅಂದ್ರೆ ನಾವು ಎಷ್ಟು ಬಡತನದಲ್ಲಿ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀವಿ ಈ ಮಾತು ಅಂತಂದ್ರೆ, ಇದೇ ಅದಾನಿ ಅವರ ಆದಾಯ 2016-17-18 ಇಸ್ವಿನಲ್ಲಿ 64,000 ಕೋಟಿ ಇತ್ತು. ಇವತ್ತು ಅದಾನಿ ಅವರ ಆದಾಯ ಸುಮಾರು 16 ಲಕ್ಷ ಕೋಟಿ ಇದೆ. ಬಂಧುಗಳು, ಎಷ್ಟಿದೆ? ನಾವು 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ನಿಮಗೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ 5 ವರ್ಷಕ್ಕೆ ನಾವು 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಆದ್ರೆ ಒಂದೇ ಒಂದು ಕಂಪನಿ, ಅದಾನಿ ಕಂಪನಿ, ಇವತ್ತು 16 ಲಕ್ಷ ಕೋಟಿ ಕೊಡ್ತಾ ಇದೆ. ದೊಡ್ಡಣ್ಣ ಅವ್ರಿಗಿರೋ ದೊಡ್ಡಣ್ಣ ಯಾರು? ಕರ್ಲೋ ದುನಿಯಾ ಮುಟ್ಟಿವೆ ಜಿಯೋ. ಅವ್ರು ಇವತ್ತು ಸುಮಾರು 23 ಲಕ್ಷ ಕೋಟಿ ಆದಾಯ. ಅವರು ಅಂಬಾನಿ ಅವರ ಆದಾಯ 23 ಲಕ್ಷ ಕೋಟಿ, ಅದಾನಿ ಅವರ ಆದಾಯ 16 ಲಕ್ಷ ಕೋಟಿ. ಯಾಕೆ ದುಡ್ಡು? ಇಷ್ಟು ದೊಡ್ಡ ಶ್ರೀಮಂತರ ಹತ್ರ ಯಾಕೆ ದುಡ್ಡಿದೆ? ಯಾಕಿದೆ ಅಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ನ ಕಮ್ಮಿ ಮಾಡಿದ್ರು. 2016-17 ಇಸ್ವಿನಲ್ಲಿ
ಏನು ಕಾರ್ಪೊರೇಟ್ ಟ್ಯಾಕ್ಸ್ UPA ಸರ್ಕಾರದಲ್ಲಿ 30% ನಾವು ಮಾಡ್ತಾ ಇದ್ವಿ, ಅವ್ರು 25% ಇಳಿಸಿದ್ರು. ಈ 5% ನಿಂದ ಕಾರ್ಪೊರೇಟ್ ಟ್ಯಾಕ್ಸ್ 5% ಇಳಿಕೆ ಆಗಿದ್ದಕ್ಕೆ ನಮ್ಮ ದೇಶಕ್ಕೆ 11 ಲಕ್ಷ ಕೋಟಿ ಲಾಸ್ ಆಗಿದೆ. 14 ಲಕ್ಷ ಕೋಟಿ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ್ದಾರೆ ಮೋದಿ ಸಾಹೇಬರು. ಆದ್ರೆ 1 ರೂಪಾಯಿನೂ ರೈತರ ಸಾಲ ಮನ್ನಾ ಮಾಡಿಲ್ಲ. ಇವತ್ತು UPA ನಾವಿದ್ದಾಗ, ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿದ್ರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತೇನು ತಾವು ಎಲ್ಲ ಸೇರಿದ್ದೀರಿ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮನ ತಾವು ಕೇಳಿಸ್ಕೊಂಡು ಅಲ್ಲಿ ಜನಕ್ಕೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ದಿನಾ ಬೆಳಿಗ್ಗೆ ಎದ್ರೆ ಒಂದು ಪಿಕ್ಚರ್ ಈ ದೇಶದಲ್ಲಿ ಬೇರೆ ನಡೀತಾರೆ. ಇವತ್ತು ನೋಡಿ 56 ರೂಪಾಯಿ ಇರ್ತಕ್ಕಂಥ ಒಂದು ಡಾಲರ್ ಇವತ್ತು 91 ರೂಪಾಯಿ ಹೋಗ್ಯದ. ಯಾರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬಂದ್ಬಿಟ್ರೆ 15ರಿಂದ 20 ರೂಪಾಯಿ ನಾವು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು 1947 ಇಸ್ವಿನಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಎಷ್ಟಿತ್ತು? 1947 ಇಸ್ವಿನಲ್ಲಿ 14 ಪ್ರಧಾನಮಂತ್ರಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಇವ್ರು ಬಂದಿನ 11 ವರ್ಷ ಆಗಿಲ್ಲ ಬಂಧುಗಳೇ, ಸುಮಾರು 200 ಲಕ್ಷ ಕೋಟಿ ಸಾಲ ಆಗಿದೆ ದೇಶದ. ಇದ್ರ ಬಗ್ಗೆ ಎಲ್ಲಿ ಚರ್ಚೆಗೆ ತಗೊಳ್ಳೋದಿಲ್ಲ. ಬಿಜೆಪಿ ಮುಖಂಡರುಗಳು, ಸಂಸದರುಗಳು ಟಿವಿನಲ್ಲಿ ಆಗಿರೋ ಇದ್ರ ಬಗ್ಗೆ ಚರ್ಚೆಗೆ ಇರೋದಿಲ್ಲ. ಇವತ್ತು ಕಳೆದ 11 ವರ್ಷದಲ್ಲಿ 1,30,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಅದಕ್ಕೆ ನಾನು ಈ ವೇದಿಕೆಯನ್ನು ಜಾಸ್ತಿ ರಾಜಕೀಯವಾಗಿ ಭಾಷಣವಾಗಿ ಮಾತನಾಡಕ್ ಹೋಗುದಿಲ್ಲ. ತಮ್ಮ ಗಮನಕ್ಕೆ ಇರಲಿ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಗಮನ ಸೆಳೆಯಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಹುನಗುಂದ ಇಳಕಲ್, ಅದ್ರ ಜೊತೆಗೆ ನಮ್ಮ ಟೋಟಲ್ ನಮ್ಮ ಇರ್ತಕ್ಕಂಥ ರಿಜಿಸ್ಟರ್ಡ್ ವರ್ಕರ್ಸ್, ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ, ಈ ಜಿಲ್ಲೆಯಲ್ಲಿ ಸುಮಾರು 65,130 ಜನ ಇದ್ದಾರೆ. ನಾವು ಮ್ಯಾರೇಜ್ ಅಸಿಸ್ಟೆಂಟ್ಸ್ ಸುಮಾರು 650 ಜನಕ್ಕೆ 3,90,00,000 ಕೊಟ್ಟಿದ್ದೇವೆ. ಎಜುಕೇಶನ್ ಅಸಿಸ್ಟೆಂಟ್ ಸುಮಾರು 35,097 ಮಕ್ಕಳಿಗೆ ಸುಮಾರು 8.9 ಕೋಟಿ, ಹೆಚ್ಚು ಕಮ್ಮಿ 9 ಕೋಟಿವರೆಗೆ ನಾವು ಬೆನಿಫಿಟ್ಸ್ ಗಳನ್ನ ಕೊಟ್ಟಿದ್ದೇವೆ. ಆ ಟೂಲ್ ಕಿಟ್ ಆಗಿರ್ಬೋದು, ಅವೆಲ್ಲ ಬೇರೆ ಬೇರೆ ಇವು ಪ್ರಮುಖವಾಗಿರ್ತಕ್ಕಂಥ ನಾವು ಇವೆರಡು ಕಾರ್ಯಕ್ರಮ ಬಗ್ಗೆ ತಮಗೆ ಗಮನವನ್ನು ಸೆಳೀತಾ ಇದ್ದೇನೆ. ಸ್ಮಾರ್ಟ್ ಕಾರ್ಡ್ ಈ ಜಿಲ್ಲೆಯಲ್ಲಿ 1,26,000 ಇದ್ರೆ, ಹುನಗುಂದ ತಾಲೂಕು ಹುನಗುಂದ ಇಳಕಲ್ ಸುಮಾರು 9,986 ಇದ್ದಾರೆ. ಇಲ್ಲಿ ಮೊಬೈಲ್ ಹೆಲ್ತ್ ಯೂನಿಟ್ ಇಡೀ ಜಿಲ್ಲೆಗೆ 3 ಮೊಬೈಲ್ ಯೂನಿಟ್ ಗಳನ್ನ ಕೊಟ್ಟಿದ್ದೇವೆ. ದಿನಕ್ಕೆ 50ರಂತೆ ಒಂದು ಗಾಡಿ, 3 ಗಾಡಿಗೆ ಕನಿಷ್ಠ ಪಕ್ಷ 150 ಜನಕ್ಕೆ ಅವ್ರು ಚೆಕಪ್ ಮಾಡಬೇಕು. ಇಲ್ಲಿವರೆಗೆ 19,185 ನಾವು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ನಾವು ಚೆಕ್ ಮಾಡಿದ್ದೇವೆ ಅಂತ ಹೇಳಿ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇನ್ನ ಹಲವಾರು ಕಾರ್ಯಕ್ರಮಗಳ ಹೇಳ್ತಾ ಹೋಗ್ಬೋದು, ಹೇಳೋಣ ಸಾಕಾಯ್ತಾ? ಒಂದೇ ಹೇಳಿ ಮುಗಿಸ್ತೀನಿ. ಇದು ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿದ್ರು, ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಾ? ನೋಟ್ ಬಂದಿ ಮಾಡಿದ್ರು, ಗೊತ್ತಾಯ್ತಿಲ್ಲ? ನೋಟ್ ಬಂದಿ ಮಾಡಿದಾಗ ರಾತ್ರಿ ಬಂದು ಜೋರಾಗಿ ಒದರ್ಬಿಟ್ರು, मेरे प्यारे देशवासियों, मुझे 50 दिन का मोहलत दे दीजिए. यदि मेरे से कोई गलती हो गई, यदि मेरा कोई इरादा गलत निकल गया, इस देश जो सजा देगा उस सजा भुगतने के लिए मैं रेडी हूं. ಯಾರು ಹೇಳಿದ್ರಿ ಮಾತು? ಯಾರು ಹೇಳಿದ್ರು? 16,33,000 ಕೋಟಿ ನೋಟು. ಎಷ್ಟು? 16,33,000 ಕೋಟಿ ನೋಟ್, 5 ರೂಪಾಯಿ 1,000 ರೂಪಾಯಿ ನೋಟ್ ಇತ್ತು. ರಾತ್ರಿ ಮೋದಿ ಸಾಹೇಬರು ಬಂದ್ ಮಾಡಿದ್ರು. ಬಂದ್ ಮಾಡಿ ಹೇಳಿರ್ತಕ್ಕಂಥ ಉದ್ದೇಶ ಏನು ಗೊತ್ತಾ? ಇದರಲ್ಲಿ ಕೋಟ ನೋಟ್ ಇದೆ, ಇದರಿಂದ ಭಯೋತ್ಪಾದನೆ ಆಗುತ್ತೆ, ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಇದೆ, ಅದಕ್ಕೆ ನೀವು ಕಾಲಾವಕಾಶ ಮಾಡಿಕೊಡಿ, 2,000 ರೂಪಾಯಿ ನೋಟನ್ನು ತರ್ತೀನಿ. ಇದರ ಮುಂದುಗಡೆ ದೇಶದಲ್ಲಿ ಭ್ರಷ್ಟಾಚಾರ ಆಗಿರ್ಲಿ, ಭಯೋತ್ಪಾದನೆ ಆಗಿರ್ಲಿ, ಕೋಟ ನೋಟು ಏನಿರೋದು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಇವತ್ತಿಗೆ 4ರಿಂದ 5 ವರ್ಷ ಆಯ್ತು, 2,000 ರೂಪಾಯಿ ನೋಟ್ ಮಾರ್ಕೆಟ್ನಾಗೆ ಇಲ್ಲ. ಇದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಇಲ್ಲ. ಈ 2,000 ರೂಪಾಯಿ ನೋಟ್ಗೋಸ್ಕರ ಹಳೆ ನೋಟು ಒತ್ತಿಟ್ಟಿ ಹೊಸ ನೋಟ್ ತಗೊಳ್ಳಿಕ್ಕೆ ಬಡವರು ರೈಲಲ್ಲಿ ನಿಂತುಕೊಂಡು 101 ಜನ ಜೀವ ಕಳ್ಕೊಂಡ್ರು. ಒಬ್ಬ ಸೌಕಾರ ಕೂಡ ಈ ದೇಶದಲ್ಲಿ
ಜೀವ ಕಳ್ಕೊಳ್ಳಿಲ್ಲ. ಈ ಹೊಸ ನೋಟನ್ನ ಮಾಡ್ಲಿಕ್ಕೆ 40,000 ಕೋಟಿ ಖರ್ಚಾಯ್ತು. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಇಲ್ಲ. 40,000 ಕೋಟಿ ಹೋಗಿ 101 ಬಡವರು ಜೀವ ಹಾಳಾಯ್ತು. ಅದ್ರ ಬಗ್ಗೆ ಎಲ್ಲಿ ಒಂದಿನೂ ಚರ್ಚೆ ಆಗಿಲ್ಲ. ಇರಲಿ, ಇವತ್ತು 2,000 ರೂಪಾಯಿ ನೋಟ್ ಕೇಳಿದ್ರೆ ಮಾರ್ಕೆಟ್ ಆಗಿಲ್ಲ. ಇವತ್ತು 500 ರೂಪಾಯಿ ನೋಟು ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಸುಮಾರು 37% ಫೇಕ್ ನೋಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆ ಮೋದಿ ಸಾಹೇಬರು 11 ವರ್ಷದಿಂದ ಬಂದ ಮೇಲೆ ಈ ದೇಶದ ಸ್ಥಿತಿಗತಿ ಪೂರಾ ಕಳಕ್ ಹೋಗ್ಬಿಡತ್ತೆ. ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಬಡವರು ಅತಿ ಬಡವರಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ನಂಬರ್ 1 ಇದೆ, ಕರ್ನಾಟಕ ರಾಜ್ಯ. GDP ನಲ್ಲಿ, GST ನಲ್ಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ, FDI ನಲ್ಲಿ ಇಡೀ ಭಾರತ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಯಾವುದೇ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನಮ್ಮ ಕಾಶಪ್ಪನವರು, ಅವ್ರ ತಂದೆ, ಅವ್ರ ತಾಯಿ, ಅವರು ಕೂಡ ಇಡೀ ಅವ್ರ ಜೀವನ, ಅವ್ರ ಮನೆತನ ಬಡವರಿಗಾಗಿ, ಕೂಲಿ ಕಾರ್ಮಿಕರಾಗಿ, ಶೋಷಿತ ವರ್ಗದ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ಮುಡುಪಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕಾಶಪ್ಪನವರು ಇನ್ನ ನೋಡಕ್ ಹುಡುಗ ಮದುವೆ ಆಗ್ಬಿಡೋದಿಲ್ಲ. ನಮ್ ಕಡೆ ಒಂದು ಹುಡುಗಿ ಹುಡುಕಿದ್ಲು, ಅದಕ್ಕೆ ನಾಚಿಕೆ ನಾವು ಅವ್ರ ಪರವಾಗಿಲ್ಲ, ಅಕ್ಕನ ಪರವಾಗಿ ನೆನಪಿರ್ಲಿ ನಿಮಗೆ. ಇನ್ನ ಕೊಡಬೇಕು, ನಾವು ಮರದಾಕ್ಷರ ತಗೊಂಡ್ರೆ ನಾವು ವಾಪಸ್ಸು ಕೊಟ್ಟಿಲ್ಲ ಅಂತ ನನಗೆ. ಇವತ್ತು ನಾವು ಸಚಿವನಾಗಿದ್ದೀವಿ, ಅತ್ಯಂತ ಸ್ನೇಹಜೀವಿ, ಮೂಗಿ ಮೇಲೆ ಸಿಟ್ಟಿದೆ, ಮನುಷ್ಯ 24 ಕ್ಯಾರೆಟ್ ಗೋಲ್ಡ್. ಅವ್ರು ಯಾವತ್ತು ಕಳೆದ ಬಾಳ 15 ವರ್ಷ ನನಗೆ ಪರಿಚಯ. ಮನಸ್ಸಿನ ಒಂದು, ಬಾಯಿಗೊಂದು, ತಲೆಗೊಂದು ಯಾವತ್ತೂ ಇಲ್ಲ. ಏನಿದೆ ಹಂಗೆ ಕ್ಲೀನ್ ಆಗಿರ್ತಕ್ಕಂಥದ್ದು ಕಾಶಪ್ಪ ಅವರೊಂದು ಸಂದರ್ಭಕ್ಕೆ ಹೇಳಿದ್ದೆ ಬಯಸ್ತೇನೆ. ಭವಿಷ್ಯ ಇದೆ ಅವರಿಗೂ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೇವರು ಅವರಿಗೂ ಕೂಡ ಒಳ್ಳೆ ಸ್ಥಾನಮಾನ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವ್ರನ್ನ ಬೆಳೆಸ್ಬೇಕು, ಅವ್ರನ್ನ ಉಳಿಸ್ಬೇಕು. ಅವ್ರ ಜೊತೆಗೆ ಎಲ್ಲಾ ಕಷ್ಟ ಸುಖದಲ್ಲಿ ನನಗೆ ದೇವರು ಎಲ್ಲಿವರೆಗೆ ಶಕ್ತಿ ಕೊಟ್ಟಿದ್ದಾನೆ, ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತಿರ್ತೇನೆ. ಎಲ್ಲ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.